ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 3ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಶ್ಲೋಕ ತುಂಬ ಚೆನ್ನಾಗಿದೆ. ಯೋಗದಲ್ಲಿ ಆರೂಢನಾಗಿರಬೇಕು ಅಂತ ಇಷ್ಟಪಡುವಂತಹ ಮನುಷ್ಯನಿಗೆ ನಿಷ್ಕಾಮ ಭಾವದಿಂದ ಕೆಲಸ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ನಮಗೆ ಯೋಗ ಪ್ರಾಪ್ತಿಯಾಗೋದಕ್ಕೆ ಕಾರಣ. ಆದರೆ ಯಾವಾಗ ಅವನು ಯೋಗಾರೂಢನಾಗ್ತಾನೋ ಆಮೇಲೆ ಆ ಯೋಗಾರೂಢನಾದಂತಹ ಮನುಷ್ಯನಿಗೆ ಒಳಗಡೆಯಿಂದ ಸಂಕಲ್ಪಗಳ ಅಭಾವ, ಅಂದರೆ ಅವನ ಮನಸ್ಸಲ್ಲಿ ಸಂಕಲ್ಪಗಳು ಏಳೋದೆಲ್ಲ ನಿಂತು ಹೋಗಿರುತ್ತೆ. ಅವನ ಮನಸ್ಸು ಶಾಂತವಾಗಿರುತ್ತಲ್ಲ, ಅದು ಅವನ ಶ್ರೇಯಸ್ಸಿಗೆ ಕಾರಣ ಅಂತ ಹೇಳಿದ್ರು. ಇದು ಈ ಶ್ಲೋಕದ ಅರ್ಥ ಅಂತ ತಿಳ್ಕೊಂಡ್ವಿ. ಆಮೇಲೆ ಮುನೇಹೆ ಅನ್ನುವಂಥದ್ದನ್ನು ಯಾರಿಗೆ ಹೇಳ್ತಾರೆ ಅಂತಂದರೆ, ಸ್ವಭಾವತಃನೇ ಅವನು ಪರಮಾತ್ಮನ ಚಿಂತನೆಯಲ್ಲೇ ಸದಾ ತೊಡಗಿರ್ತಾನೆ ಅಂಥವನಿಗೆ. ಮತ್ತು ಭಗವಂತನನ್ನು ನಾನು ಪಡ್ಕೋಬೇಕು ಅನ್ನುವಂಥ ಕಾರಣದಿಂದ ಯೋಗಾರೂಢ ಅವಸ್ಥೆಗೆ ನಾನು ತಲುಪಬೇಕು ಅಂತ ಸಾಧನೆ ಮಾಡ್ತಿರ್ತಾನಲ್ಲ, ಅವನನ್ನು ಇಲ್ಲಿ ಮುನೇಹೆ ಅಂತ ಕರೀತಾರೆ. ಮತ್ತು ಈ ಯೋಗಾರೂಢ ಅವಸ್ಥೆಗೆ ಏನು ಮಾಡಬೇಕು ಅಂತಂದರೆ, ನಾವು ವರ್ಣ ಆಶ್ರಮ ಮತ್ತು ತನ್ನ ಸ್ಥಿತಿಗೆ ಅನುಕೂಲವಾಗಿ ಶಾಸ್ತ್ರಗಳಲ್ಲಿ ಏನು ಹೇಳಿದಾರೋ ಅಂಥ ಕೆಲಸಗಳನ್ನು, ಫಲ ಮತ್ತು ಆಸಕ್ತಿಯನ್ನು ಬಿಟ್ಟು ಕೆಲಸ ಮಾಡೋದಿದೆಯಲ್ಲ, ಇದು ಯೋಗಾರೂಢ ಅವಸ್ಥೆಯ ಪ್ರಾಪ್ತಿಗೆ ಹೇತುಗಳಾಗುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಮತ್ತು ಯೋಗಾರೂಢ ಅವಸ್ಥೆಯ ಪ್ರಾಪ್ತಿಗೆ ಕರ್ಮಗಳು ಕಾರಣ ಅಂತ ಹೇಳಿದ್ದಾರೆ ಹೊರತು ಕರ್ಮಗಳನ್ನು ತ್ಯಾಗ ಮಾಡಬೇಕು ಅಂತ ಹೇಳಿಲ್ಲ. ಕರ್ಮಗಳನ್ನು ತ್ಯಾಗ ಮಾಡಿ ಅಂದರೆ ನಾನು ಮಾಡುವಂಥ ಕೆಲಸಗಳನ್ನೆಲ್ಲ ಬಿಟ್ಟು ಧ್ಯಾನ ಅಭ್ಯಾಸ ಮಾಡೋದ್ರಿಂದ ಯೋಗಾರೂಢನಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಧ್ಯಾನ ಮಾಡೋದು ಕೂಡ ಒಂದು ಕೆಲಸನೇ. ಆ ಶರೀರ ನಿರ್ವಹಣೆಗೋಸ್ಕರ ನಾನು ಏನಾದರೂ ಒಂದು ಕೆಲಸ ಮಾಡಬೇಕಾಗತ್ತೆ. ನಾನು ಯಾವ ವರ್ಣದಲ್ಲಿದ್ದೀನಿ, ಯಾವ ಆಶ್ರಮದಲ್ಲಿದ್ದೀನಿ, ನಾನು ಯಾವ ಪರಿಸ್ಥಿತಿಲಿದ್ದೀನಿ, ಅದಕ್ಕೆ ತಕ್ಕಂಗೆ ನಾನು ಏನೋ ಒಂದು ಕೆಲಸವನ್ನು ಮಾಡಲೇಬೇಕಾಗಿರತ್ತೆ. ಸೊ ಅದಕ್ಕೋಸ್ಕರನೇ ಕೆಲಸವನ್ನು ಕಂಪ್ಲೀಟಾಗಿ ಬಿಡೋದು ಯೋಗಾರೂಢ ಅವಸ್ಥೆಗೆ ಕಾರಣ ಅಲ್ಲ. ನಾನು ಫಲಾಪೇಕ್ಷೆ ಇಲ್ಲದೆ ಮತ್ತು ಆಸಕ್ತಿಯನ್ನು ಬಿಟ್ಟು ಕೆಲಸ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಯೋಗಾರೂಢ ಅವಸ್ಥೆಗೆ ಕಾರಣ ಅಂತ ಹೇಳಿದರು. ಇದನ್ನು ಕೂಡ ತಿಳ್ಕೊಂಡ್ವಿ. ಆಮೇಲೆ ಶಮಃ ಅನ್ನುವಂಥ ಪದವನ್ನು ಯಾವುದಕ್ಕೆ ಉಪಯೋಗ ಮಾಡ್ತಾರೆ ಅಂತಂದರೆ, ಕೆಲಸಗಳನ್ನು ಕಂಪ್ಲೀಟಾಗಿ ಬಿಟ್ಟುಬಿಡೋದು ಅಂತಲ್ಲ, ಎಲ್ಲ ಸಂಕಲ್ಪಗಳನ್ನು ಬಿಡೋದು, ನಮ್ಮ ಮನಸ್ಸನ್ನು ವಶಪಡಿಸ್ಕೊಂಡು ಶಾಂತಗೊಳಿಸೋದಿದೆಯಲ್ಲ, ಅದನ್ನು ಶಮಃ ಅಂತ ಕರೀತಾರೆ ಅಂತ ತಿಳ್ಕೊಂಡ್ವಿ. ಈಗ ಶಮಃ ಅಂತಂದರೆ ಕೆಲಸಗಳನ್ನು ಬಿಟ್ಟುಬಿಡೋದಲ್ಲ, ಎಲ್ಲ ಸಂಕಲ್ಪಗಳನ್ನು ಬಿಡೋದು ಅಥವಾ ಅದರ ಅಭಾವ ಅಂತ ತಿಳ್ಕೊಳ್ಳೋದು ಕರೆಕ್ಟಾಗಿದೆ ಅಂತ ಕೂಡ ನಾವು ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಯೋಗಾರೂಢ ಪುರುಷನ ಶಮವನ್ನು ಕರ್ಮಗಳ ಕಾರಣ ಅಂತ ತಿಳ್ಕೊಂಡ್ರೆ ಏನು ತಪ್ಪು? ಈಗ ಯೋಗಾರೂಢನ ಶಮವನ್ನ ಅಂದರೆ, ಇಲ್ಲಿ ಶಮ ಅನ್ನುವಂಥ ಪದಕ್ಕೆ ಅರ್ಥ ಗೊತ್ತಾಯ್ತಲ್ವ ನಮಗೆ? ಕರ್ಮಗಳನ್ನು ಬಿಡೋದಲ್ಲ, ಸಂಕಲ್ಪಗಳನ್ನು ಬಿಡೋದು ಅಂತ. ಈಗ ಇಲ್ಲಿ ಯೋಗಾರೂಢ ಪುರುಷನ ಶಮವನ್ನು ಕರ್ಮಗಳೇ ಕಾರಣ ಅಂತ ತಿಳ್ಕೊಂಡ್ರೆ ಏನು ತಪ್ಪು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಶಮ ಅನ್ನುವಂಥ ಶಬ್ದಕ್ಕೆ ಅರ್ಥ ಈಗ ನಾವೇನು ತಿಳ್ಕೊಂಡಿದ್ವಿ, ಎಲ್ಲ ಸಂಕಲ್ಪಗಳ ಅಭಾವರೂಪಿ ಶಾಂತಿಯ ವಾಚಕವಾಗಿ ಇರುವಂಥದ್ದು. ಇಲ್ಲಿ ಒಳಗಡೆಯಿಂದ ಏನೇನೆಲ್ಲ ಸಂಕಲ್ಪಗಳು ಹೇಳ್ತಾ ಇರುತ್ತೋ ಅದ್ಯಾವುದೂ ಇಲ್ಲದೆ ಶಾಂತವಾಗಿರೋದಕ್ಕೆ ಶಮ ಅಂತ ಹೇಳೋದು. ಅದಕ್ಕೋಸ್ಕರ ಅದು ಕರ್ಮಕ್ಕೆ ಕಾರಣ ಆಗೋದಿಲ್ಲ. ಈಗ ಯೋಗಾರೂಢ ಪುರುಷನ ಶಮವನ್ನ ಕರ್ಮಗಳ ಕಾರಣ ಅಂತ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಂದರೆ ಅಲ್ಲಿ ಕೆಲಸಗಳು ನಡೀದೆ ಮನಸ್ಸು ಶಾಂತವಾಗುತ್ತಲ್ಲ, ಅದರ ವಾಚಕವಾಗಿ ಶಮ ಅಂತ ಹೇಳೋದು. ಅದಕ್ಕೆ ಅದು ಕರ್ಮಕ್ಕೆ ಕಾರಣವಾಗೋದಿಲ್ಲ. ಯೋಗಾರೂಢ ಪುರುಷನಿಂದ ಏನೆಲ್ಲ ಕೆಲಸಗಳು ಆಗ್ತಾ ಇರುತ್ತೋ ಅದರಲ್ಲಿ ಅವನ ಮತ್ತು ಜನರ ಪ್ರಾರಬ್ಧ ಕಾರಣ ಆಗಿರುತ್ತೆ. ಅದಕ್ಕೋಸ್ಕರನೇ ಶಮವನ್ನು ಕರ್ಮಕ್ಕೆ ಹೇತು ಅಂತ ತಿಳ್ಕೊಳ್ಳೋದು ಇಲ್ಲಿ ಸರಿ ಹೋಗೋದಿಲ್ಲ. ಅದನ್ನು ಪರಮಾತ್ಮನ ಪ್ರಾಪ್ತಿಗೆ ಹೇತು ಅಂತ ತಿಳ್ಕೊಳ್ಳೋದೇ ಸರಿಯಾಗಿದೆ. ಈಗ ಅವನ ಮನಸ್ಸು ಶಾಂತವಾಗಿದೆ ಅಂದಮೇಲೆ ಅಲ್ಲಿ ಮನಸ್ಸು ಏನು ಸಂಕಲ್ಪಗಳನ್ನು ಏಳಿಸ್ತಾ ಇಲ್ಲ, ಅದು ಕರ್ಮಕ್ಕೆ ಕಾರಣ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದಾನೆ ಅಂತಂದರೆ ಅವನ ಪ್ರಾರಬ್ಧದಿಂದ ಆ ಕೆಲಸ ಅವನ ಮೂಲಕ ನಡೀತಾ ಇರುತ್ತೆ. ಅದಕ್ಕೋಸ್ಕರನೇ ಶಮವನ್ನು ಕರ್ಮಕ್ಕೆ ಹೇತು ಅಂತ ತಿಳ್ಕೊಳ್ಳೋದು ಇಲ್ಲಿ ಸರಿ ಹೋಗೋದಿಲ್ಲ. ಅದನ್ನು ಪರಮಾತ್ಮನ ಪ್ರಾಪ್ತಿಗೆ ಹೇತು ಅಂತ ತಿಳ್ಕೋಬೇಕು. ಶಮಃ ಅಂತಂದರೆ ಕರೆಕ್ಟಾಗಿ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಮನಸ್ಸನ್ನು ಶಾಂತಗೊಳಿಸೋದು, ಅದರಲ್ಲಿ ಯಾವುದೇ ಸಂಕಲ್ಪಗಳು ಏಳದೇ ಇರೋ ಥರ ಅದು ಶಾಂತವಾಗುತ್ತಲ್ಲ, ಆ ಒಂದು ಸ್ಥಿತಿಗೆ ಶಮ ಅಂತ ಹೇಳೋದು.
ಆ ರೀತಿ ಆಗಿರೋನು ಕೂಡ ಕೆಲಸ ಮಾಡಲೇಬೇಕಾಗುತ್ತೆ. ಅವನು ಕೆಲಸ ಮಾಡ್ತಿರ್ತಾನೆ. ಆದರೆ ಅವನ ಮೂಲಕ ಏನಾದರೂ ಕೆಲಸ ನಡೀತಾ ಇದೆ ಅಂತಂದರೆ ಅದು ಅವನ ಪ್ರಾರಬ್ಧದಿಂದ ಆಗ್ತಾ ಇರುತ್ತೆ. ಯಾಕಂದರೆ ಅವನು ಯಾವುದೇ ಒಂದು ಆಸೆ ಇಟ್ಕೊಂಡು, ಫಲಾಪೇಕ್ಷೆ ಇಟ್ಕೊಂಡು, ಇನ್ನೇನೋ ಇಟ್ಕೊಂಡು ಅವನು ಕೆಲಸ ಮಾಡ್ತಾ ಇರೋದಿಲ್ಲ. ಯಾಕಂದರೆ ಎಲ್ಲವನ್ನ ಬಿಟ್ಬಿಟ್ಟಿರ್ತಾನೆ. ಅವನ ಪ್ರಾರಬ್ಧದಲ್ಲಿ ಏನು ಕೆಲಸ ಇರುತ್ತೋ ಅಥವಾ ಜನರ ಪ್ರಾರಬ್ಧದಲ್ಲಿ ಏನು ಕೆಲಸ ಇರುತ್ತೋ ಅದಕ್ಕದು ಕಾರಣವಾಗಿರುತ್ತೆ ಹೊರತು ಶ್ರಮವನ್ನು ನಾವು ಕರ್ಮಕ್ಕೆ ಹೇತು ಅಂತ ತಿಳ್ಕೊಳ್ಳೋದು ಇಲ್ಲಿ ಸರಿ ಹೋಗೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರಮವನ್ನು ನಾವು ಭಗವಂತನ ಪ್ರಾಪ್ತಿಗೋಸ್ಕರ ಅದು ಕಾರಣವಾಗಿದೆ ಅಂತ ತಿಳ್ಕೊಳ್ಳೋದೆ ಸರಿಯಾಗಿದೆ ಅಂತಂದ್ಬಿಟ್ಟು ಇಲ್ಲಿ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.